ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇದೀಗ ಹೈ ಅಲರ್ಟ್ ವಹಿಸಲಾಗಿದೆ. ಇದಿನ್ನೂ ಕನ್ಫರ್ಮ್ ಆಗಿಲ್ಲ ಅವರು ಬಳ್ಳಾರಿಗೆ ಹೋಗ್ತಾರೆ ಹೇಗೆ ಅಂತ. ಬಳ್ಳಾರಿ ಜೈಲಿನ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಜೈಲು ಗೋಡೆಯನ್ನ ಎತ್ತರಿಸ್ತಾ ಇದ್ದಾರೆ ಅಧಿಕಾರಿಗಳು, ಪ್ರಿಕಾಷನ್ಸ್ ತಗೊಳ್ತಾ ಇದ್ದಾರೆ. ಬಳ್ಳಾರಿ ಜೈಲಿನ ಸುತ್ತಮುತ್ತ ಈಗ ಹೆಚ್ಚಿನ ನಿಗಾ ವಹಿಸಲಾಗಿದೆ. ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ದಟ್ಟವಾಗಿರೋ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಜೈಲು ಗೋಡೆಯನ್ನ ಜೈಲಾಧಿಕಾರಿಗಳು ಎತ್ತರ ಮಾಡಿದ್ದಾರೆ. ಮುಖ್ಯ ಗೇಟ್ಗೆ ಪ್ಲಾಸ್ಟಿಕ್ ಶೀಟ್ ಎಲ್ಲ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಆ ಕಂಡಿಯಲ್ಲೆಲ್ಲ ಬಂದು ನಿಂತ್ಕೊಂಡು ನೋಡೋದು ಅಭಿಮಾನಿಗಳು ಕಿರಿಕಿರಿ ಮಾಡ್ತಾರೆ ಅಂತ ಅಷ್ಟೇ, ಇನ್ನೇನು ಅಲ್ಲ. ಇನ್ನು ರಸ್ತೆಗೆ ಹೊಂದ್ಕೊಂಡಿರುವ ಬಳ್ಳಾರಿ ಸೆಂಟ್ರಲ್ ಜೈಲು ಮುಂಭಾಗವೇ ಸಾರ್ವಜನಿಕ ರಸ್ತೆಯ ಸಂಚಾರ ಕೂಡ ಇದೆ. ಹಾಗಾಗಿ ಅದ್ಯಾವುದಕ್ಕೂ ಸಮಸ್ಯೆ ಆಗಬಾರದು ಅಂತ ಮತ್ತು ಖೈದಿಗಳ ಸುರಕ್ಷಿತ ದೃಷ್ಟಿಯ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿಗಳು ಈ ಕ್ರಮಕ್ಕೆ ಮುಂದಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಬಳ್ಳಾರಿ ಸೆಂಟ್ರಲ್ ಜೈಲ್ ಕೇಳಿರ್ತೀವಿ, ಸಿನಿಮಾಗಳಲ್ಲಿ ನಾವು ಕೇಳಿರ್ತೀವಿ, ಹಲವಾರು ಕ್ರೈಮ್ ಕೇಸ್ಗಳಲ್ಲಿ ಕೇಳಿರ್ತೀವಿ. ಇದೀಗ ಅಲ್ಲಿಗೆ ಇವ್ರನ್ನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ಅಲ್ಲಿ ಅದು ಅರ್ಜಿ ವಿಚಾರಣೆ ಆಗ್ಬೇಕು. ಇವರ ಪರ ವಕೀಲರು ಕೂಡ ಆಕ್ಷೇಪವನ್ನ ಎತ್ತಿದ್ದಾರೆ, ಕೆಲವೊಂದು ರೀಸನ್ಸ್ ಕೊಟ್ಟಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಮುಂಚೆಯೇ ತಯಾರಿಗಳಾಗಬೇಕಲ್ಲ. ಇನ್ ಕೇಸ್ ಅಲ್ಲಿಗೆ ಶಿಫ್ಟ್ ಅಂದ್ರೆ ಈಗ ಪರಪ್ಪನ ಅಂದ್ರೆ ಬೆಂಗಳೂರಿಂದ ಬಳ್ಳಾರಿ ಕಡೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಇದೀಗ ಅಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನ, ಗೋಡೆ ಎತ್ತರಿಸೋದು, ಯಾಕಂದ್ರೆ ಮರ ಹತ್ ನೋಡೋದು, ಗೋಡೆ ಹತ್ ನೋಡೋದು, ನೆಗದ್ ನೋಡೋದು, ಇದೆಲ್ಲ ಮಾಡಿ ಏನಾದ್ರು ಪೆಟ್ಟು ಗಿಟ್ಟಾದ್ರೆ ಮತ್ತೆ ಜೈಲಿನ ಮೇಲೆ ಒಂದು ಕೆಟ್ಟ ಹೆಸರು ಬರ್ತದೆ. ಆಮೇಲೆ ಅಲ್ಲಿರುವಂತಹ ಕೈದಿಗಳಿಗೂ ಕೂಡ ಅದು ಕಿರಿಕಿರಿ. ಆಮೇಲೆ ಆ ಬಳ್ಳಾರಿ ಸೆಂಟ್ರಲ್ ಜೈಲು ಹೆಂಗಿದೆ ಅಂದ್ರೆ ಮೇನ್ ರೋಡ್ ಅಲ್ಲೇ ಇದೆ, ಜನ ಎಲ್ಲ ಓಡಾಡ್ಬೋದು ಇಲ್ಲಿ. ಈಗ ದರ್ಶನ್ ಅವ್ರು ಅಲ್ಲಿಗೆ ಬರ್ತಾ ಇದಾರೆ ಅಂತ ತಕ್ಷಣ ಸುಮ್ಮನಾಗ್ತಾರ? ನಿಜವಾಗ್ಲೂ ಫ್ಯಾನ್ಸ್ ಬರೀ ಅಭಿಮಾನಿಗಳು ಬಂದು ನೋಡಲ್ಲ. ಬೇರೆ ಟೈಮಲ್ಲಿ ಆಗಲ್ಲ, ಇಲ್ಲಾದ್ರೂ ಒಂದ್ಸಲ ನೋಡೋಣ ಹೆಂಗಿರ್ತಾರೆ ಏನು ಎತ್ತ ಅಂತ ಕುತೂಹಲಕ್ಕಾದ್ರೂ ಬಂದ್ಬಿಡ್ತಾರೆ. ಗೇಟ್ ಮುಂದೆ ನಿಂತ್ಕೊಳ್ಳೋದು, ಕಿರಿಕಿರಿ ಮಾಡೋದು, ಕ್ರೌಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಯಾವ್ದು ಸಮಸ್ಯೆ ಆಗಬಾರ್ದು ಅಂತ ಅಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಯಾವ ರೀತಿಯ ತಯಾರಿಗಳಾಗ್ತಾ ಇದೆ? ಬಟ್ ಇನ್ನೂ ಇಲ್ಲಿ ಕನ್ಫರ್ಮ್ ಆಗಿಲ್ಲ, ಕೋರ್ಟ್ ತೀರ್ಪನ್ನು ಕೊಡ್ಬೇಕು ಏನಾಗುತ್ತೆ ಅನ್ನೋದನ್ನ. ಆಲ್ರೆಡಿ ಮುಂಚೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರಾ? ಖಂಡಿತವಾಗ್ಲೂ ದಿವ್ಯ, ಬೆಂಗಳೂರು ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲ್ ರದ್ದು ಮಾಡಿದ ದಿನನೇ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಈಗಾಗಲೇ ಜೈಲ್ ಅಧಿಕಾರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಮುಂಚೆ ದರ್ಶನ್ ಅವರು ಉಳ್ಕೊಂಡಿದ್ರು ಆ ಸೆಲ್ಲನ್ನ ಈಗಾಗಲೇ ಮತ್ತೊಮ್ಮೆ ರೆಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆದೇಶ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಅವರಿಗೆ ಐಷಾರಾಮಿ ಸವಲತ್ತುಗಳನ್ನು ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಕೊಟ್ಟಿದ್ದಂತ ಆರಾಮ್ ಚೇರ್ ಸೇರಿದಂತೆ ವಿವಿಧ ಸವಲತ್ತುಗಳನ್ನ ಈಗಾಗಲೇ ಜೈಲಾಧಿಕಾರಿಗಳು ಹಿಂದಕ್ಕೆ ತಗೊಂಡಿರ್ತಕ್ಕಂಥದ್ದು. ಜೊತೆಗೆ ಜೈಲಿನ ಮುಂಭಾಗ ಏನಿದೆ, ಮುಂಭಾಗದಲ್ಲೂ ಕೂಡ ಎತ್ತರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸುಮಾರು 100 ಮೀಟರ್ ವರೆಗೂ ಅಲ್ಲಿ ಬೇರೆ ಬೇರೆ ಅಂದ್ರೆ ಅವ್ರ ಅಭಿಮಾನಿಗಳಾಗಿರ್ಬೋದು, ಬೇರೆ ಬೇರೆ ಕೈದಿಗಳನ್ನ ನೋಡ್ಲಿಕ್ಕೆ ಬರ್ತಕ್ಕಂಥವ್ರು ಒಬ್ರು ಇಬ್ಬರಿಗೆ ಒಳಗ್ ಬಿಡ್ತಕ್ಕಂಥದ್ದು ಕೂಡ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಸಾಕಷ್ಟು ಈಗ ಜೈಲಾಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಿದೆ ಆ ನಿರ್ದೇಶನದ ಪ್ರಕಾರ ಅವರಿಗೆ ಯಾವುದೇ ರೀತಿಯ ಸವಲತ್ತನ್ನ ಕೊಡದೆ ಜೈಲು ಅಂತ ಅವರಿಗೆ ತೋರಿಸ್ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಾಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.